ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನೂತನ ಗೌಡ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಲಬದ್ಧತೆಗೆ ಏನೇನು ಕಾರಣಗಳಾಗುತ್ತೆ, ಹಾಗೆ ಮಲಬದ್ಧತೆಯನ್ನು ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಬಗೆಹರಿಸ್ಕೋಬೋದು, ಅದಕ್ಕೆ ಏನೇನು ಮನೆಯಲ್ಲೇ ಮೆಡಿಸನ್ ಸಿಗುತ್ತೆ ಅಂತ ನೋಡೋಣ. ಈ ಮಲಬದ್ಧತೆ ಯಾಕೆ ಬರುತ್ತೆ ಅಂತಂದರೆ, ನೀವು ಬಾಡಿಯಲ್ಲಿ ಹೆಚ್ಚೆಚ್ಚು ನೀರಿನ ಅಂಶ ಕಡಿಮೆ ಇದ್ದರೆ ಮಲಬದ್ಧತೆಗೆ ಕಾರಣ ಆಗುತ್ತೆ. ಅಂದರೆ ಮೋಷನ್ ಪ್ರಾಬ್ಲಮ್ಮು ಆಗುತ್ತೆ. ಹೆಚ್ಚೆಚ್ಚು ನೀರನ್ನು ಕೆಲವರು ಕುಡಿಯೋದಿಲ್ಲ, ಹಾಗೆ ಉಷ್ಣದ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಮಲಬದ್ಧತೆ ಬರುತ್ತೆ. ಹಾಗೆ ಹೊರಗಡೆ ಜಂಕ್ ಫುಡ್ಸನ್ನು ಕಂಟಿನ್ಯೂ ಆಗಿ ತಿನ್ನೋದ್ರಿಂದ ಕೂಡ ಮಲಬದ್ಧತೆ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಈ ಮಲಬದ್ಧತೆ ಅನ್ನುವಂಥದ್ದು ಇಂಥ ವಯಸ್ಸಿನವರಿಗೆ ಅಂತ ಇರಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಮಲಬದ್ಧತೆಯ ಪ್ರಾಬ್ಲಮ್ಮು ಹೆಚ್ಚಿನ ಜನಗಳಿಗೆ ಇರುತ್ತೆ. ಆದರೆ ಈ ಮಲಬದ್ಧತೆಯನ್ನು ಹೇಗೆ ಕಡಿಮೆ ಮಾಡ್ಕೋಬೋದು? ಮಲಬದ್ಧತೆಯನ್ನು ನೀವು ಹಾಗೆ ಅಂದರೆ ಇಮೋಷನ್ ಹೋಗುವಂಥ ಪ್ರಾಬ್ಲಮನ್ನು ನೀವು ಹಾಗೆ ಇವಾಗ ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಪೈಲ್ಸ್ಗೆ ತಿರುಗುತ್ತೆ. ಪೈಲ್ಸು ಕೂಡ ಹೆಚ್ಚೆಚ್ಚು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಹೋದಾಗ ಅದು ಬೇರೆ ಬೇರೆ ಥರ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಹಾಗೆ ಆಪ್ರೇಷನ್ ತನಕ ಹೋಗುತ್ತೆ. ಅಷ್ಟೊಂದು ದೂರ ಎಲ್ಲ ಹೋಗೋ ಬದಲು ಮನೆಯಲ್ಲೇ ಇರುವಂತಹ ಮೆಡಿಸನ್ನಿಂದ ಈ ಮಲಬದ್ಧತೆ ಅಂದರೆ ಮೋಷನ್ ಪ್ರಾಬ್ಲಮನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ನೋಡೋದಾದರೆ, ನೀವು ಸ್ಟಾರ್ಟಿಂಗಲ್ಲಿ ಈಗ ಅಂಜೂರ ಬರುತ್ತಲ್ವ, ಡ್ರೈ ಫ್ರೂಟ್ಸಲ್ಲಿ ಅಂಜೂರ ಸಿಗುತ್ತೆ. ಈ ಅಂಜೂರ ಡ್ರೈ ಫ್ರೂಟ್ಸನ್ನು ನೀವು ತಂದು ಒಂದು ಎರಡೆರಡು ಮೂರು ಅಂಜೂರವನ್ನು ರಾತ್ರಿ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ನೆನೆ ಹಾಕಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಅದನ್ನು ಅಂಜೂರದ ಜೊತೆಗೆ ಅದರ ನೀರನ್ನು ಕೂಡ ಕುಡಿಬೇಕು. ಹೀಗೆ ಪ್ರತಿದಿನ ಮಾಡ್ತಾ ಬರೋದ್ರಿಂದ ದೇಹದಲ್ಲಿನ ಉಷ್ಣದ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಮಲಬದ್ಧತೆಗೆ ಒಂದೊಳ್ಳೆ ಮೆಡಿಸನ್ ಆಗುತ್ತೆ. ಹಾಗೆ ನಿಮಗೆ ಈ ಬಾರ್ಲಿ ಸಿಗುತ್ತಲ್ವ, ಬಾರ್ಲಿ ನೀರು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಾರ್ಲಿಯನ್ನು ತಂದು ನೀವು ತರಿಯಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಪ್ರತಿದಿನ ಒಂದು ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಅಂತ ಇರಲ್ಲ, ಯಾವಾಗಾದರೂ ಕುಡಿಬಹುದು. ಅದನ್ನ ನೀವು ಗಂಜಿ ಮಾಡ್ಕೊಂಡ್ಬಿಟ್ಟು ಪ್ರತಿದಿನ ಒಂದೊಂದು ಗ್ಲಾಸ್ ಅಥವಾ ಎರಡೆರಡು ಗ್ಲಾಸ್ ಬೆಳಗ್ಗೆ ಮತ್ತು ರಾತ್ರಿ ಕುಡಿಯೋದ್ರಿಂದ ಕೂಡ ಅದು ತುಂಬಾ ತಂಪು. ಬಾರ್ಲಿ ಅಂತೂ ದೇಹಕ್ಕೆ ಸಖತ್ತು ಒಳ್ಳೆಯದು. ಅದು ಮಲಬದ್ಧತೆಗೆ ಅಂತಲ್ಲ, ಯಾವುದೇ ಪ್ರಾಬ್ಲಮ್ಗಾದರೂ ಕೂಡ ಬಾರ್ಲಿ ತುಂಬಾ ತಂಪು ಮಾಡುತ್ತೆ. ಬಾರ್ಲಿ ನೀರನ್ನು ಕುಡಿಯೋದ್ರಿಂದ ಕೂಡ ಮಲಬದ್ಧತೆಯ ಪ್ರಾಬ್ಲಮನ್ನು ಕಡಿಮೆ ಮಾಡ್ಕೋಬೋದು. ಹಾಗೆ ಕೆಲವರು ಹೆಚ್ಚು ನೀರನ್ನು ಕುಡಿಯೋದಿಲ್ಲ, ನೀರನ್ನು ತುಂಬಾ ಕಡಿಮೆ ಕುಡಿತಾರೆ. ನೀರನ್ನು ಹೆಚ್ಚೆಚ್ಚು ಕುಡಿತಾ ಬರಬೇಕು. ನೀರನ್ನು ಹೆಚ್ಚೆಚ್ಚು ಕುಡಿತಾ ಬಂದರೆ ಈ ಮಲಬದ್ಧತೆ ಅಂದರೆ ಈ ಮೋಷನ್ ಪ್ರಾಬ್ಲಮ್ಮು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಈಗ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಪ್ರತಿದಿನ ನೀವು ಊಟ ಆದಮೇಲೆ ನೈಟು ಬಾಳೆಹಣ್ಣನ್ನು ಪ್ರತಿದಿನ ತಿಂತಾ ಬರೋದರಿಂದ ಕೂಡ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಂಡು ಬರ್ಬೋದು. ಹಾಗೆ ಈಗ ಈಗ ಮೆಂತೆಯನ್ನು ನೀವು ಹಾಗೆ ತಿನ್ನೋದಕ್ಕೆ ತುಂಬಾ ಕಹಿ ಇರುತ್ತೆ. ಅದನ್ನ ನೀವು ರಾತ್ರಿ ಏನು ಮಾಡಬೇಕು, ನೀರಲ್ಲಿ ಒಂದು 2 ಸ್ಪೂನ್ ಮೆಂತ್ಯವನ್ನು ನೀರಲ್ಲಿ ನೆನೆ ಹಾಕಿಬಿಟ್ಟು ಮಾರನೇ ದಿನ ನೀವು ಆ ಮೆಂತ್ಯ ಜೊತೆಗೆ ನೆಂದಿರುವಂಥ ಮೆಂತ್ಯ ಅಷ್ಟು ಕಹಿ ಇರೋದಿಲ್ಲ, ಮೆಂತ್ಯವನ್ನು ಅದರ ಮೆಂತ್ಯ ನೆಂದಿರುವಂಥ ನೀರಿನ ಜೊತೆಗೆ ಪ್ರತಿದಿನ ನೀವು ತಿಂತಾ ಬರೋದ್ರಿಂದ ಕೂಡ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಂಡು ಬರ್ಬೋದು. ಹಾಗೆ ಈಗ ನೆಲ್ಲಿಕಾಯಲ್ಲಂತೂ ತುಂಬಾ ಸಿ ವಿಟಮಿನ್ಸ್ ಇರುತ್ತೆ. ನೆಲ್ಲಿಕಾಯಿ ಯಾರು ಬೇಕಾದರೂ ತಿನ್ಬೋದು, ಇವು ಎಲ್ಲ ಕಡೆ ಸಿಗುತ್ತೆ. ನೆಲ್ಲಿಕಾಯಿಯನ್ನು ನೀವು ಹಾಗೇ ತಿನ್ಬೋದಿಲ್ಲ, ಅದನ್ನು ತಂದು ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು. ಇದರಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ, ಸಿ ವಿಟಮಿನ್ ಇರುತ್ತೆ ನೆಲ್ಲಿಕಾಯಿಂದ. ನೋಡಿ, ಈ ಥರ ಮನೆಯಲ್ಲೇ ಸುಲಭವಾಗಿ ಸಿಗುವಂತಹ ಮನೆಮದ್ದುಗಳಿಂದ ನೀವು ಪೈಲ್ಸನ್ನು ಅಂದರೆ ಈ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಂಡು ಬರ್ಬೋದು. ಈ ಪೈಲ್ಸ್ ಪ್ರಾಬ್ಲಮ್ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಬೇರೆ ಬೇರೆ ಥರ ಕಾಯಿಲೆಗಳಿಗೂ ತಿರುಗುತ್ತೆ. ಅದ್ರ ಬದಲು ಇದು ಸ್ಟಾರ್ಟಿಂಗಲ್ಲೇ ಮೋಷನ್ ಪ್ರಾಬ್ಲಮ್ ಆಗ್ತಾ ಇದೆ, ಇದು ಮುಂದೆ ಕಂಟಿನ್ಯೂ ಆಗಿ ಹೆಚ್ಚಾಗತ್ತೆ ಅಂತ ಸ್ಟಾರ್ಟಿಂಗಲ್ಲೇ ಗೊತ್ತಾದಾಗ ಇಂತಹ ಸಣ್ಣ ಪುಟ್ಟ ಮನೆಮದ್ದುಗಳಿಂದ ನೀವು ದೇಹವನ್ನು ಚೆನ್ನಾಗಿಟ್ಕೋಬೋದು, ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೋಬೋದು. ನಮಸ್ತೆ. ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಆಗ ನಾನು ಮಾಡುವಂತಹ ಎಲ್ಲ ಈ ಥರ ವಿಡಿಯೋಗಳು ನಿಮಗೆ ಅವಾಗವಾಗ ಬಂದು ತಲುಪುತ್ತೆ.